ಅಂತೂ ನಿನ್ನೆ ದಿವಸ ಜ್ಞಾನಿಗಳು ಜ್ಞಾನೋತ್ತರದಲ್ಲಿ ಮಾಡುವಂತಹ ಏನೇ ಕರ್ಮ ಇದೆ ಶುಭ ಕರ್ಮ ಅದಕ್ಕೂ ಕೂಡ ಫಲ ಇದೆ ಅಂತ ತೋರಿಸಿದ್ದು ನೀವು ನೆನಪಿಸ್ಕೊಡ್ರಿ. ಅದು ನಿನ್ನೆ ಪ್ರಮಾಣಗಳನ್ನೆಲ್ಲ ಕೊಟ್ಟರು ನೆನಪಿದೆ ಅಲ್ಲ ಅದೆಲ್ಲ. ಈಗ ಮುಂದಿಂದನ್ನ ಗಮನಿಸ್ರಿ. ಯದೇವ ವಿದ್ಯೆಯಾ ಕರೋತಿ ಮುಗೀತು. ಯದೇವ ವಿದ್ಯೆಯಾ ಕರೋತಿ ಯದೇವ ವಿದ್ಯೆಯಾ ಕುರ್ಯಾತ್ ತದೇವ ಹಿ ವೀರ್ಯವತ್ತರಂ ಭವತಿ ಅಂತ ಒಂದು ಉಪನಿಷತ್ತಿನ ವಾಕ್ಯ ಉದಾಹರಿಸಿದ್ರು. ಅದನ್ನು ನಾವು ನೋಡಿದ್ವಿ. ವಿದ್ಯೆಯ ಅನ್ನೋ ಶಬ್ದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರ ಪೂರ್ವಕವಾಗಿ ಅಂತ ಅರ್ಥ. ಬ್ರಹ್ಮ ಸಾಕ್ಷಾತ್ಕಾರ ಪೂರ್ವಕವಾಗಿ ತನ್ನ ಯೋಗ್ಯತೆ ಇದ್ದಷ್ಟು ಯಾರು ಶುಭ ಕರ್ಮವನ್ನು ಮಾಡ್ತಾನೋ ಅವನು ಮಾಡುವ ಶುಭ ಕರ್ಮ ವೀರ್ಯವತ್ತರಂ ಭವತಿ ಅಂತಂದರೆ ಅದು ಯಾವತ್ತಿದ್ರೂ ಕೂಡ ನಮಗೆ ಅಧಿಕ ಫಲವನ್ನು ಕೊಡಲಿಕ್ಕೆ ಕಾರಣ ಆಗ್ತದೆ ಅಂತ ವ್ಯಾಖ್ಯಾನ ಮಾಡಿದರು. ಹೌದು, ಇದು ಉಪನಿಷತ್ತಿನ ವಾಕ್ಯ ಬಹಳ ಕಡೆ ಬರ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನು ಸ್ಯಾದೇತತ್ ನೈತಾನಿ ವಾಕ್ಯಾನಿ ಜ್ಞಾನಿಕರ್ಮಣಾಂ ಸಾಫಲ್ಯಂ ಪ್ರತಿಪಾದಯಂತಿ ಸ ಯ ಆತ್ಮಾನಂ ಇತ್ಯತ್ರ ತಾವತ್ ಉಪಾಸಕ ಕರ್ಮಣಾಂ ಅಕ್ಷಯ ಫಲವತ್ವ ಶ್ರವಣಾತ್ ಅಕ್ಷಯ ಫಲತ್ವ ಶ್ರವಣಾತ್ ಇತರತ್ರ ಚ ಜ್ಞಾನ ವಿದ್ಯಾ ಶಬ್ದಯೋಃ ಪರೋಕ್ಷ ಜ್ಞಾನಾರ್ಥತ್ವಸ್ಯಾಪಿ ಉಪಪತ್ತೇಃ ಇತ್ಯಾಶಂಕಾಂ ಪರಿಹರತಿ ನಚೇತಿ ಅಂತದ್ದು. ನೀವು ಇಷ್ಟೆಲ್ಲ ವಾಕ್ಯಗಳನ್ನು ಉದಾಹರಿಸಿ ಜ್ಞಾನಾನಂತರದಲ್ಲಿ ಜ್ಞಾನಿಗಳು ಮಾಡುವಂಥ ಶುಭ ಕರ್ಮ ಹಾಗೂ ಅಶುಭ ಪರಿತ್ಯಾಗಾದಿಗಳೆಲ್ಲವೂ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ ಮೊದಲಾದ ಫಲಗಳನ್ನು ಹೇಳಿದ್ರಿ ಅಲ್ವಾ. ಆದರೆ ಅವ್ರೇನು ಆಕ್ಷೇಪ ಮಾಡ್ತಾರೆ, ನೀವು ಎಲ್ಲ ವಾಕ್ಯಗಳನ್ನು ಉದಾಹರಿಸಿದ್ರಿ ನಿಜ, ಆದರೆ ಆ ಯಾವ ವಾಕ್ಯಗಳು ಕೂಡ ಜ್ಞಾನಿ ಕರ್ಮಗಳ ಸಾಫಲ್ಯವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಬಂದಿರೋದು ಅಲ್ಲ ಅಂತಾರವ್ರು. ನೈತಾನಿ ವಾಕ್ಯಾನಿ ಜ್ಞಾನಿ ಕರ್ಮಣಾಂ ಸಾಫಲ್ಯಂ ಪ್ರತಿಪಾದಯಂತಿ. ನೀವೆಷ್ಟೇ ವಾಕ್ಯಗಳನ್ನು ಉದಾಹರಿಸಿದ್ದೀರಿ ನಿಜ, ಅವು ಯಾವುದು ಜ್ಞಾನಿ ಮಾಡಿದಂಥ ಕರ್ಮಗಳ ಸಾಫಲ್ಯವನ್ನು ಹೇಳಲಿಕ್ಕೆ ಬಂದೇ ಇಲ್ಲ. ಸ ಯ ಆತ್ಮಾನಂ ಇತ್ಯತ್ರ ತಾವತ್ ಉಪಾಸಕ ಕರ್ಮಣಾಂ ಅಕ್ಷಯ ಫಲತ್ವ ಶ್ರವಣಾತ್. ಸ ಯ ಆತ್ಮಾನಂ ಉಪಾಸ್ತೆ ಅಂತ ಹಿಂದೇನು ಹೇಳಿದ್ರಲ್ಲ, ಆ ವಾಕ್ಯ ಯಾರು ಉಪಾಸನೆ ಮಾಡ್ತಾರೋ ಉಪಾಸನೆ ಮಾಡುವ ಉಪಾಸಕನಿಗೆ ಅವನ ಕರ್ಮ ಅಕ್ಷಯ ಫಲವನ್ನು ಕೊಡ್ತದೆ ಅಂತ ಹೇಳಿದರೆ ಹೊರತು ಅಪರೋಕ್ಷ ಜ್ಞಾನಿಗಳ ಕರ್ಮ ಅಂತ ಎಲ್ಲಿ ಹೇಳಿದ್ದಾರೆ ನೋಡ್ರಿ. ಅವರ ಆಕ್ಷೇಪ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಇತರ ಅಷ್ಟೇ ಹೇಳಿದ್ದಾರೆ. ಅಂದರೆ ಯಾರು ಉಪಾಸನೆ ಮಾಡ್ತಾರೋ ಉಪಾಸಕರು ಅವರಿಗೆ ಅವ್ರು ಮಾಡಿದ ಕರ್ಮ ಅಕ್ಷಯ ಫಲವನ್ನು ಕೊಡ್ತದೆ ಅಂತ ನಾವು ಅದನ್ನು ಇಂಟರ್ಪ್ರಿಟೇಟ್ ಮಾಡಬೇಕಪ್ಪ. ಅದು ಬಿಟ್ಟು ಬ್ರಹ್ಮ ಸಾಕ್ಷಾತ್ಕಾರ ಹೊಂದಿದವರಿಗೆಲ್ಲ ಯಾವ್ಯಾವ ಕರ್ಮಗಳನ್ನು ಮಾಡ್ತಾರೋ ಅದು ಅಕ್ಷಯ ಫಲ ಕೊಡ್ಲಿಕ್ಕೆ ಕಾರಣ ಆಗ್ತದೆ ಅಂತ ಅಲ್ಲಿಲ್ಲಲ್ಲ. ಇತರತ್ರ ಚ ಜ್ಞಾನ ವಿದ್ಯಾ ಶಬ್ದಯೋಃ ಪರೋಕ್ಷ ಜ್ಞಾನತ್ವಸ್ಯಾಪಿ ಉಪಪತ್ತೇಃ. ಇನ್ನು ವಿದ್ಯೆಯಾ ಕರೋತಿ ಅನ್ನೋಲ್ಲಿ ವಿದ್ಯಾ ಶಬ್ದಕ್ಕೆ ನೀವೇನು ಅರ್ಥ ಮಾಡಿದ್ರಿ, ಬ್ರಹ್ಮ ಸಾಕ್ಷಾತ್ಕಾರ ಅಂತ ಇಟ್ಕೊಂಡ್ರಿ ನೀವು. ಆದರೆ ಬೇರೆ ಬೇರೆ ಕಡೆಯಲ್ಲೆಲ್ಲ ವಿದ್ಯಾ ಶಬ್ದವನ್ನು ಪರೋಕ್ಷ ಜ್ಞಾನ ಅಂತ ಅರ್ಥ ಮಾಡಿದ್ದಾರೆ. ಸಾಕ್ಷಾತ್ಕಾರ ಅಂತ ಹೇಳಿ ಅರ್ಥ ಮಾಡಬೇಕಾಗಿಲ್ಲ. ಮತ್ತು ಬೇರೆ ಕಡೆಯಲ್ಲೂ ಉಪನಿಷತ್ನಲ್ಲಿ ಜ್ಞಾನ ಶಬ್ದ ಬಂದಿದೆ ಅಂದರೆ ಜ್ಞಾನ ಶಬ್ದಕ್ಕೆ ಎರಡು ಅರ್ಥದಲ್ಲಿ ಪ್ರಯೋಗ ಇದೆ. ಪರೋಕ್ಷ ಜ್ಞಾನದಲ್ಲೂ ಪ್ರಯೋಗ ಇದೆ, ಅಪರೋಕ್ಷ ಜ್ಞಾನದಲ್ಲೂ ಪ್ರಯೋಗ ಇದೆ. ಹಾಗಾಗಿ ನೀವು ಉದಾಹರಿಸುವಾಗ ಪರೋಕ್ಷ ಜ್ಞಾನದಲ್ಲಿಯೂ ಅಪರೋಕ್ಷ ಜ್ಞಾನದಲ್ಲಿ ಎರಡರಲ್ಲಿಯೂ ಕೂಡ ಅದರ ಪ್ರಯೋಗ ಇರುವಾಗ ಇಲ್ಲಿ ಜ್ಞಾನ ವಿದ್ಯಾ ಶಬ್ದಗಳು ಪರೋಕ್ಷ ಜ್ಞಾನ ಪರವಾಗಿ ಅರ್ಥ ಮಾಡಿದರೆ ಸಾಕು. ಯಾಕದನ್ನು ಅಪರೋಕ್ಷ ಜ್ಞಾನ ಪರವಾಗಿ ಅರ್ಥ ಮಾಡಬೇಕು? ಹಂಗನ್ಲಿಕ್ಕೆ ಯಾವುದೇ ಗಮಕವೂ ಇಲ್ಲಲ್ಲ, ಹಿಂಗೆ ಇಲ್ಲ ಅರ್ಥ ಮಾಡಬೇಕು ಅಂತ. ನೋಡಿ, ಇದು ಪೂರ್ವ ಪಕ್ಷಿಗಳ ಅಭಿಪ್ರಾಯ. ಸರಿಯಾಗಿ ಅರ್ಥ ಆಗ್ತಾ ಇದೆ. ಅಂದರೆ ಹಿಂದೆ ನೀವು ಉದಾಹರಿಸಿರುವಂಥ ಎಲ್ಲ ವಾಕ್ಯಗಳು ಕೂಡ ಜ್ಞಾನಿ ಮಾಡುವ ಕರ್ಮಗಳಿಗೆ ಸಾಫಲ್ಯವನ್ನು ಹೇಳಲಿಕ್ಕೆ ಬಂದಿದೆ ಅಂತೇನಂದ್ರಿ, ಅದು ಅಲ್ಲ.
ಸ ಆತ್ಮಾನು ಉಪಾಸ್ತೆ ಅನ್ನುವಂಥ ವಾಕ್ಯ ಉಪಾಸಕನ ಕರ್ಮಗಳಿಗೆ ಅಕ್ಷಯ ಫಲವನ್ನು ಬೋಧನೆ ಮಾಡಲಿಕ್ಕೆ ಬಂದಿದೆ ಅಷ್ಟೇ ಹೊರತು ಜ್ಞಾನೋತ್ತರದಲ್ಲಿ ಭಗವಂತನ ಸಾಕ್ಷಾತ್ಕಾರದ ಉತ್ತರದಲ್ಲಿ ಬಂದಂತಹ ಮಾಡಿದಂಥ ಕರ್ಮಗಳಿಗೆ ಫಲ ಹೇಳಲಿಕ್ಕೆ ಬಂದಿರೋ ವಾಕ್ಯಗಳು ಅಲ್ವೇ ಅಲ್ಲ. ಜ್ಞಾನ ಹಾಗೂ ವಿದ್ಯಾ ಶಬ್ದಗಳು ಅಲ್ಲಲ್ಲಿ ಉಪನಿಷತ್ನಲ್ಲಿ ಬಂದದ್ದಿದೆ. ಅವುಗಳಿಗೆ ಅಭಿಪ್ರಾಯ ಏನು ಅಂದರೆ ಕೇವಲ ಪರೋಕ್ಷ ಜ್ಞಾನ ಅಂತ ಅರ್ಥ. ಹಾಗಾಗಿ ಪರೋಕ್ಷ ಜ್ಞಾನ ಅಂದರೆ ಯಾವುದು ಅಂತ ಗೊತ್ತಿದೆ ನಿಮಗೆ. ಸಚ್ಚಾಸ್ತ್ರ ಶ್ರವಣದಿಂದ ಬರುವ ಜ್ಞಾನಕ್ಕೆ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ನಾವು ನಿರಂತರ ಸಚ್ಚಾಸ್ತ್ರ ಶ್ರವಣ ಮಾಡಿದಾಗ ಯಾವ ಜ್ಞಾನ ಪಡ್ಕೊಳ್ತೇವೋ ಅದು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದಿಂದ ಕರ್ಮ ಮಾಡ್ತಿರ್ತಾನೆ. ಅಂಥ ಕರ್ಮಗಳಿಗೆ ಬೇಕಂದರೆ ಫಲವನ್ನು ಹೇಳ್ತಾವೆ ಅಂತ ವ್ಯಾಖ್ಯಾನ ಮಾಡಬಹುದು. ಅದಕ್ಕೋಸ್ಕರ ನಿಮಗೆ ಅಂತೂ ಇಂತೂ ಜ್ಞಾನೀಕೃತ ಕರ್ಮಗಳಿಗೆ ಫಲ ಹೇಳುವ ಮಾತುಗಳು ಅಂತೇನು ಉದಾಹರಿಸಿದ್ರೆ ಅದು ಆಗಲಿಲ್ಲ ಅಂತಂದ್ರಿ. ಸಂಬಂಧನೇ ಇಲ್ಲ ಅಂತ ಮಾಡಿಬಿಟ್ರು, ಪೂರ್ವಪಕ್ಷ ಮಾಡಿ. ಏನು ಉತ್ತರ ಕೊಡಬೇಕು ಅದಕ್ಕೆ ಹೇಳ್ತಾರೆ, ನಚಾತ್ರೋಪಾಸಕಸ್ಯೈವ ಹೇಳಬೇಕು. ಫಲಮಕ್ಷಯ ಮುಚ್ಯತೆ. ಅತ್ರ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸ್ತಾರೆ, ಶಿಷ್ಯರ ಮೇಲೆ ಕಾರುಣ್ಯ ಅವರಿಗೆ. ಅತ್ರ ಅಂದರೆ ಹಿಂದೆ ನಾವು ಉದಾಹರಿಸಿದ ಯದೇವ ವಿದ್ಯೆಯ ಕರೋತಿ ಮುಂತಾದಂಥ ಮಾತುಗಳಿಗೆ ಏನು ಅಭಿಪ್ರಾಯ ಅಂತ ವ್ಯಾಖ್ಯಾನ ಮಾಡ್ತಾರೆ. ಈ ಎಲ್ಲ ವಾಕ್ಯಗಳಿಗೆ ಗಮನಿಸಿ, ಹಿಂದೆ ನಾವು ಉದಾಹರಿಸಿದಂಥ ಎಲ್ಲ ವಾಕ್ಯಗಳಿಗೂ ಕೂಡ ಫಲಂ ಕರ್ಮಣಾಂ ಫಲಂ ಅಂತ ಅರ್ಥ. ಕರ್ಮಗಳಿಗೆ ಫಲ ಅದು ಕೇವಲ ಪರೋಕ್ಷ ಜ್ಞಾನಾರ್ಥಿಗಳಿಗೆ ಅಂತ ಅರ್ಥ ಮಾಡಬಾರ್ದು ಅಂತಂದ್ರು. ತಥಾ ಜ್ಞಾನಾದಿಪದಂ ಪರೋಕ್ಷ ಜ್ಞಾನಾರ್ಥತೆಯ ನ ವ್ಯಾಖ್ಯೇಯಂ. ಹಾಗಾಗಿ ಯದೇವ ವಿದ್ಯೆಯ ಕರೋತಿ ಅನ್ನೋ ವಾಕ್ಯವನ್ನು ಅದು ಪರೋಕ್ಷ ಜ್ಞಾನಿಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಸಂಕೋಚ ಮಾಡಬಾರ್ದು. ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಹೇಳೋದು, ಶಾಸ್ತ್ರಗಳನ್ನು ನಾವು ವ್ಯಾಖ್ಯಾನಿಸಿ ಪ್ರವಚನ ಮಾಡಲಿಕ್ಕೆ ಹೊರಟಾಗ ತುಂಬ ಎಚ್ಚರಿಕೆ ಇರಬೇಕು. ಮೇಲ್ನೋಟಕ್ಕೆ ಇದು ಪರೋಕ್ಷ ಜ್ಞಾನಿಗಳನ್ನು ಹೇಳ್ತದೋ ಅಪರೋಕ್ಷ ಜ್ಞಾನಿಗಳನ್ನು ಹೇಳ್ತದೆ ಅಂತ ಅನಿಸ್ತಿರ್ತದೆ, ಆದರೆ ವ್ಯಾಖ್ಯಾನ ಮಾಡೋರಿಗೆ ಎಚ್ಚರಿಕೆ ಇರಬೇಕು. ಹಾಗಾಗಿ ಯದೇವ ವಿದ್ಯೆಯ ಕರೋತಿ ಅನ್ನೋದು ಪರೋಕ್ಷ ಜ್ಞಾನಿಗಳಿಗೆ ಸಂಬಂಧಪಟ್ಟ ವಾಕ್ಯ ಅಲ್ಲ. ಅದು ಮತ್ತೆಂಥವರಿಗೆ ಅದು ಅಪರೋಕ್ಷ ಜ್ಞಾನಾರ್ಥಿಗಳಿಗೆ ಹೇಳುವಂಥ ಮಾತು. ಹಾಗಾಗಿ ವಿದ್ಯೆಯ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನಿಗಳು ಅಂಥೇಳಿ ಅರ್ಥ, ಅಪರೋಕ್ಷ ಜ್ಞಾನಪೂರ್ವಕ ಅಂಥೇಳಿ ಅರ್ಥ ಮಾಡಬೇಕು. ನೋಡಿ, ಅದನ್ನೇ ಅಂತಾರೆ ತಥಾಚ ಜ್ಞಾನಾದಿಪದಂ. ಆದಿಪದದಿಂದ ವಿದ್ಯಾಪದ, ಜ್ಞಾನಪದ, ವಿದ್ಯಾಪದ ಹಿಂದೆ ಉದಾಹರಿಸಿದ ವಾಕ್ಯಗಳಲ್ಲಿ ಕಂಡು ಬಂದಿದೆ. ಅದು ಪರೋಕ್ಷ ಜ್ಞಾನ ಅರ್ಥಕ ಅಲ್ಲ, ಹಂಗೆ ವ್ಯಾಖ್ಯಾನ ಮಾಡಬಾರ್ದು. ಆವಾಗ ಅವರು ಪೂರ್ವ ಪಕ್ಷಿಗಳು ಪ್ರಶ್ನೆ ಕೇಳಿದರು, ಯಾಕೆ ವ್ಯಾಖ್ಯಾನ ಮಾಡಬಾರ್ದು, ನಾವು ಪರೋಕ್ಷ ಜ್ಞಾನ ಅಂಥೇಳಿ ಅರ್ಥ ಮಾಡ್ತೇವೆ ಅಂತ ಅವರಂದರು. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಕುತೋ ನ ಇತ್ಯತಃ ನಹಿ ಜ್ಞಾನಂ ವಿನಾ ಕ್ವಾಪಿ ಹೇಳಬೇಕು. ಫಲಸ್ಯಾಕ್ಷಯತಾ ಭವೇತ್. ಅನಾಲಿಸಿಸ್ ಮಾಡುವ ವಾಕ್ಯಗಳನ್ನು ಅನಾಲಿಸಿಸ್ ಮಾಡುವ ಅತ್ಯದ್ಭುತವಾದ ಥೇರಿಯನ್ನು ಹೇಳ್ಕೊಟ್ಟಿದ್ದಾರೆ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು. ಎಷ್ಟು ಅದ್ಭುತ ನೋಡಿ. ಯಾವ ವಾಕ್ಯ ಜ್ಞಾನ ಹಾಗೂ ವಿದ್ಯಾಪದದ ಆಡ್ತಾ ಇರ್ತದೆ ಅಲ್ಲಿ ಅಕ್ಷಯ ಫಲವನ್ನು ಹೇಳ್ತಾ ಇದೆ ಅಂತಂದರೆ ಅದು ಯಾವತ್ತೂ ಕೂಡ ಪರೋಕ್ಷ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಂತ ತಿಳ್ಕೊಂಬಿಡ್ಬೇಕಂತೆ. ಅರ್ಥ ಆಯ್ತಾ? ಅಕ್ಷಯ ಫಲವನ್ನು ಹೇಳ್ತಾ ಇದೆ ಆ ವಾಕ್ಯದಲ್ಲಿ ಅಂತ ಅಂದ್ರನೇನೆ ಇದು ಪರೋಕ್ಷ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಂತ ನಾವು ಅನಾಲಿಸಿಸ್ ಮಾಡ್ಬೇಕಂತೆ. ಅದು ಜ್ಞಾನಪದ ಕಾಮನ್ ಆಗೇ ಇರಬಹುದು. ಪರೋಕ್ಷ ಜ್ಞಾನವನ್ನು ಅಪರೋಕ್ಷ ಜ್ಞಾನವನ್ನು ಬಹಳ ಕಡೆಯಲ್ಲಿ ಅದು ಅರ್ಥೈಸ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ಅಕ್ಷಯ ಫಲವನ್ನೇ ಬೋಧಿಸುವಂಥ ಸಂದರ್ಭ ಅಲ್ಲಿ ಕಾಣ್ತಾ ಇದೆ ಅಂದರೆ ಅಲ್ಲಿ ಬರುವಂಥ ಜ್ಞಾನ ವಿದ್ಯಾ ಶಬ್ದಗಳನ್ನು ಆಟೋಮೆಟಿಕ್ಲಿ ನಾವು ಸಾಕ್ಷಾತ್ಕಾರ ಅಂತ ಅರ್ಥ ಮಾಡಿಬಿಡ್ಬೇಕಂತ. ನೋಡಿದ್ರಾ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನಹಿ ಜ್ಞಾನಂ ವಿನಾ ಕ್ವಾಪಿ ಫಲಸ್ಯ ಅಕ್ಷಯ ಫಲತಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಲ್ಲಪ್ಪ, ಬ್ರಹ್ಮ ಸಾಕ್ಷಾತ್ಕಾರ ಇಲ್ಲದೇನೆ ಅಕ್ಷಯ ಫಲ ಬರೋದು ಅಂತಿದೆ ಏನಪ್ಪ?
ಅಕ್ಷಯ ಫಲ ಅಂದ್ರೆ ಏನದು? ಮೋಕ್ಷ ಅಂತ ಅರ್ಥ. ಫಲಸ್ಯ ಅಕ್ಷಯತ, ಫಲ ಅಕ್ಷಯ ಅಂತ ಆಗೋದು ಯಾವಾಗ? ಬ್ರಹ್ಮ ಸಾಕ್ಷಾತ್ಕಾರ ಬಂದಾಗಲೇನೆ. ಬ್ರಹ್ಮ ಸಾಕ್ಷಾತ್ಕಾರಕ್ಕೂ ಅಕ್ಷಯ ಫಲಕ್ಕೂ ನಂಟಸ್ತಿಕೆ ಇದೆ. ಅಲ್ವಾ? ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಪರೋಕ್ಷ ಜ್ಞಾನಕ್ಕೆ ಕಾರ್ಯಕಾರಣ ಭಾವ ಇರಬಹುದು. ಭಗವಂತನ ಪರೋಕ್ಷ ಜ್ಞಾನ ಬಂದು ಅಪರೋಕ್ಷ ಜ್ಞಾನ ಬರ್ತದೆ ಅಂತ ಅನ್ಬೋದು. ಆದರೆ ಫಲ ಅಕ್ಷಯ ಅಂತ ಅನಿಸ್ಕೊಳ್ಳೋದು ಯಾವಾಗ? ಬ್ರಹ್ಮ ಸಾಕ್ಷಾತ್ಕಾರ ಬಂದಾಗಲೇ ಅಲ್ವಾ? ನೋಡಿ, ಜ್ಞಾನಂ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರಂ ಅಂತ ಅರ್ಥ. ಕ್ವಾಪಿ ಮೋಕ್ಷೇ ಅನ್ಯತ್ರ ಚ, ಮೋಕ್ಷದಲ್ಲೇ ಇರ್ಬೋದು, ಬೇರೆ ಕಡೆಯಲ್ಲೇ ಇರ್ಬೋದು. ಫಲಸ್ಯ ಅಂದರೆ ಕರ್ಮಣಾಂ ಫಲಸ್ಯ ಅಕ್ಷಯತಾ ನ ಭವೇತ್ ಅಂತ ಅನ್ವಯ ಮಾಡಿದ್ರು. ಇದು ವೇದ ವ್ಯಾಖ್ಯಾನ ಮಾಡಲಿಕ್ಕೆ ಮತ್ತೊಂದು ಅದ್ಭುತ ರಹಸ್ಯವನ್ನು ಹೇಳಿಕೊಟ್ರು ಆಚಾರ್ಯರು ನಮಗಿಲ್ಲಿ. ಯಾವ ವಾಕ್ಯಗಳಲ್ಲಿ ಅಕ್ಷಯ ಫಲವನ್ನು ಬೋಧನೆ ಮಾಡ್ತಾ ಇರ್ತದೆ ಅಲ್ಲಿ ವಿದ್ಯಾ ಜ್ಞಾನ ಶಬ್ದಗಳು ಶ್ರುತವಾದಾಗ ನೀವು ಸ್ಪೆಸಿಫಿಕ್ ಆಗಿ ಆ ಜ್ಞಾನ ವಿದ್ಯಾ ಶಬ್ದಗಳನ್ನು ಬ್ರಹ್ಮ ಸಾಕ್ಷಾತ್ಕಾರ ಅಂಥೇಳಿ ಅರ್ಥೈಸೋದು ಸರಿ ಅಂತಂತಾರೆ. ಅರ್ಥ ಆಗ್ತದ ಏನು ಹೇಳಿದ್ರು ಅಂತ ಆಚಾರ್ಯರು? ನೋಡಿ, ಮುಕ್ತ ಹೌದು. ಮತ್ತೆ ಅಕ್ಷಯ ಫಲ ಅನ್ನೋದು ಬ್ರಹ್ಮ ಸಾಕ್ಷಾತ್ಕಾರದಿಂದ ಬರಬೇಕಲ್ವಪ್ಪ, ಅದು ಅವರ ಕಳಕಳಿ. ನೋಡಿ, ಈ ಒಟ್ಟು ತಾತ್ಪರ್ಯ ಹೇಳ್ತಾರೆ ಟೀಕಾಕೃತ್ಪಾದರು, ನಮಗೆ ಅರ್ಥ ಆಗಲಿ ಅಂತ ಶಿಷ್ಯರಿಗೆ ಕಳಕಳಿಯಿಂದ ಮುಕ್ತಂ ಭವತಿ ಅಂತ ಬರೀತಾರೆ. ಒಂದು ಮುಕ್ತಂ ಭವತಿ. ಒಟ್ಟು ಆಚಾರ್ಯರು ಏನು ಹೇಳ್ದಂಗಾಯಿತು, ಏನು ನಿಜವಾದ ವೇದದ ಒಳಗಿನ ಅಭಿಪ್ರಾಯ ಅಂತ ತೋರಿಸ್ತಾರೆ. ಬ್ರಹ್ಮ ಸಾಕ್ಷಾತ್ಕಾರ ರಹಿತೇನ ಉಪಾಸಕೇನ ಕೃತಾನಿ ಕರ್ಮಾಣಿ ಅಕ್ಷಯ ಫಲಾನಿ ಕೇನ ಪ್ರಕಾರೇಣ ಇತಿ ಚಿಂತ್ಯಂ ಅಂತಂದ್ರು. ನೋಡಿ, ಬ್ರಹ್ಮ ಸಾಕ್ಷಾತ್ಕಾರ ಇಲ್ಲದೇನೆ, ಬ್ರಹ್ಮ ಸಾಕ್ಷಾತ್ಕಾರ ಇಲ್ಲದೇ ಇರುವ ಮೊದಲನೇ ಹಂತ ಇರ್ತದೋ ಇಲ್ಲೋ ಸಾಧಕರಿಗೆ, ಇನ್ನೂ ಉಪಾಸನೆಯಲ್ಲಿ ತೊಡಗಿರ್ತಾರೆ. ಸೊ ಬ್ರಹ್ಮ ಸಾಕ್ಷಾತ್ಕಾರ ಇಲ್ಲದ ಇನ್ನೂ ಉಪಾಸನೆಯಲ್ಲಿ ತೊಡಗಿದಂತಹ ಉಪಾಸಕ ಮಾಡುವಂತಹ ಕರ್ಮಗಳು ಅಕ್ಷಯ ಫಲವನ್ನು ಕೊಡ್ತದೆ ಅಂತ ಎಲ್ಲಾದರೂ ಹೇಳಿದರೆ ಅದರ ಅಭಿಪ್ರಾಯ ಏನು ಅಂತ ಚಿಂತನೆ ಮಾಡಬೇಕು ಅಲ್ವಾ? ಯಾಕಂದರೆ ಇನ್ನೂ ಬ್ರಹ್ಮ ಸಾಕ್ಷಾತ್ಕಾರ ಅವನಿಗೆ ಆಗಿಲ್ಲ, ಉಪಾಸನೆಯಲ್ಲಿ ತೊಡಗಿರ್ತಾನೆ. ಅಂಥ ಉಪಾಸಕ ಮಾಡುವ ಕರ್ಮಗಳು ಅಕ್ಷಯ ಫಲ ಕೊಡ್ತದೆ ಅಂತಂದರೆ ಸ್ವಲ್ಪ ನೀವು ಅದನ್ನು ಬಿಡಿಸಿ ಹೇಳ್ರಿ ಅಂತಾರೆ ಟೀಕಾಕೃತ್ಪಾದರು. ಕಿಂ ಅಕ್ಷಯಂ ಮೋಕ್ಷಂ ಕುರ್ವಂತಿ ಇತಿ ಉತ ಸ್ವರ್ಗಾಧಿಕಂ. ಅಲ್ಲ, ಬ್ರಹ್ಮ ಸಾಕ್ಷಾತ್ಕಾರ ಅಂತನ್ನೋದು ಇನ್ನೂ ಆಗದೇನೆ ಉಪಾಸಕ ಕರ್ಮದಲ್ಲಿ ತೊಡಗಿದಾಗ ಆ ಕರ್ಮಗಳು ಅಕ್ಷಯ ಫಲ ಕೊಡ್ತದೆ ಅಂತ ನೀವು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟ್ರಲ್ಲ, ಆ ಕರ್ಮ ಮೋಕ್ಷವನ್ನು ಕೊಡ್ತದೋ ಅಥವಾ ಸ್ವರ್ಗವನ್ನು ಕೊಡ್ತದೋ ಸ್ವಲ್ಪ ತಿಳಿ ಹೇಳ್ರಪ್ಪ. ಸರಿಯಾಗಿ ಅರ್ಥ ಆಗ್ತಾ ಇದೆ. ನಾದ್ಯ ಅಂದರು. ಅದು ಮೋಕ್ಷವನ್ನು ಕೊಡ್ತದೆ ಅಂತ ಅನ್ಲಿಕ್ಕಂತೂ ಬರಲ್ಲ. ಯಾಕಂದರೆ ಬ್ರಹ್ಮ ಸಾಕ್ಷಾತ್ಕಾರ ಇನ್ನೂ ಅವನಿಗೆ ಆಗಿಲ್ಲ, ಉಪಾಸನೆಯಲ್ಲಿ ತೊಡಗಿದ್ದಾನೆ, ಇನ್ನೂ ಉಪಾಸನೆಯಲ್ಲಿ ತೊಡಗಿದ್ದಾನೆ. ಅವನು ಮಾಡುವ ಕರ್ಮಗಳು ಮೋಕ್ಷದ ಫಲವನ್ನು ಕೊಡ್ತದೆ ಅಂತ ಅನ್ಲಿಕ್ಕೆ ಬರಲ್ಲ. ಯಾಕೆ? ಮೋಕ್ಷದ ಫಲ ಸಾಕ್ಷಾತ್ಕಾರ ಬಿಟ್ಟು ಬೇರೆದ್ರಿಂದ ಸಿಗೋದಿಲ್ಲ ಅಂತ ಶ್ರುತಿ ಇದೆ. ಎಲ್ಲಿ? ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಶ್ರುತಿ ವಿರೋಧಾತ್. ನೋಡ್ರಿ, ಹಾಗಾಗಿ ಈ ಸಿದ್ಧಾಂತಗಳ ತಿರುಳು ಗೊತ್ತಿರಬೇಕು. ನಾಣ್ಯ ಪಂಥ ಅಯನಾಯ ವಿದ್ಯತೆ ಅನ್ನುವಂಥ ಶ್ರುತಿ ಅದು ಸ್ವತಃ ಬ್ರಹ್ಮ ಸಾಕ್ಷಾತ್ಕಾರ ಬಿಟ್ಟು ಬೇರೆ ಯಾವುದರಿಂದಲೂ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಷೇಧ ಮಾಡ್ತದೆ. ಹಾಗಾಗಿ ಇಲ್ಲಿ ನೀವು ಹೇಳುವಂತೆ ಉಪಾಸಕ ಮಾಡುವ ಕರ್ಮದಿಂದ ಮೋಕ್ಷ ಅನ್ನೋ ಅಕ್ಷಯ ಫಲ ಬರ್ತದೆ ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಬರಲ್ಲ. ಇನ್ನು ಎರಡನೇದಕ್ಕೆ ಬರಬೇಕು. ನಂಬರ್ 2, ಇಲ್ಲ ಅದು ಸ್ವರ್ಗಾದಿ ಫಲವನ್ನು ಕೊಡ್ತದೆ ಉಪಾಸಕ ಮಾಡಿದಂತಹ ಕರ್ಮ ಅಂತ ಅನ್ಬೇಕಿನ್ನು. ಅದಕ್ಕೆ ಟೀಕಾಕೃತ್ಪಾದರಂತಾರೆ ನ ದ್ವಿತೀಯ, ಸ್ವರ್ಗ ಫಲ ಕೊಡ್ತದೆ ಅಂತ ಅನ್ಲಿಕ್ಕೆ ಬರ್ತದೋ ಇಲ್ಲೋ ನೋಡಿ, ಯೋಚನೆ ಮಾಡಿ. ಪುಣ್ಯಚಿತೋ ಲೋಕಃ ಕ್ಷೀಯತ ಇತಿ ಸ್ವರ್ಗಾದಿ ಫಲಾನಾಂ ಕ್ಷಯಿತ್ವ ಶ್ರವಣಾತ್. ಗಮನಿಸಿ, ಪುಣ್ಯಚಿತೋ ಲೋಕಃ ಕ್ಷೀಯತೆ ಅನ್ನೋ ಶ್ರುತಿ ವಾಕ್ಯ ಇದೆ ಅಲ್ಲ ಇಲ್ಲಿ, ಸ ಯ ಆತ್ಮಾನಂ ಉಪಾಸ್ತೆ ಅನ್ನೋ ವಾಕ್ಯದಲ್ಲೇ ಬಂದಿರುವಂಥದ್ದು. ಅದೇನು ಹೇಳಲಿಕ್ಕೆ ಹೊರಟಿದೆ? ಸ್ವರ್ಗಾದಿ ಫಲಗಳೆಲ್ಲವೂ ಕೂಡ ಕ್ಷೀಣಿಸ್ತಾವೆ, ಅಸ್ಥಿರವಾಗಿರ್ತಾವೆ ಅಂತ ಹೇಳಿಬಿಟ್ಟಿದೆ.
ಹಾಗಾದರೆ ಅದು ಅಕ್ಷಯ ಫಲ ಅಲ್ಲ ಅಂತಾಯ್ತೋ ಇಲ್ಲೋ? ನೀವೇನಂದಿದ್ರಿ? ಅಕ್ಷಯ ಫಲ ಕೊಡ್ತದೆ ಅಂತಂದಿದ್ರಿ. ಬ್ರಹ್ಮ ಸಾಕ್ಷಾತ್ಕಾರ ರಹಿತನಾದಂಥ ಉಪಾಸಕ ಮಾಡುವ ಕರ್ಮಗಳು ಅಕ್ಷಯ ಫಲ ಕೊಡೋದ್ರಲ್ಲಿ ಕಾರಣವಾಗ್ತದೆ ಅಂತ ನೀವು ವ್ಯಾಖ್ಯಾನ ಮಾಡಿದ್ರಿ. ಬ್ರಹ್ಮ ಸಾಕ್ಷಾತ್ಕಾರ ಆಗದೇ ಇರುವ ಉಪಾಸಕ ಕರ್ಮ ಮಾಡುವಾಗ ಅವನು ಅಕ್ಷಯ ಫಲವನ್ನು ಪಡಿತಾನೆ ಅಂತಂದಿದ್ರಿ. ಆ ಸ್ವರ್ಗಾದಿಗಳೆಲ್ಲ ಕ್ಷಯ ಫಲಗಳು, ಅಕ್ಷಯ ಫಲಗಳಲ್ಲ. ಅವುಗಳಿಗೆ ಕ್ಷಯಿತ್ವ ಅನ್ನೋದು ವೇದದಲ್ಲಿ ಶ್ರುತ ಆಗಿದೆ. ಅದರ ವಿರೋಧ ಬರ್ತದೆ. ಮತ್ತು ಅನೇವಂ ವಿದ್ ಮಹತ್ ಪುಣ್ಯಂ ಕರ್ಮ ಕರೋತಿ ತದೇವ ವೀರ್ಯವತ್ತರಂ ಭವತಿ ಇತ್ಯುದಾಹೃತ ಶ್ರುತಿ ವಿರೋಧಶ್ಚ ಪಕ್ಷದ್ವಯೇ. ನೋಡಿದ್ರಾ? ನೀವೇನಂತಿದ್ದೀರಿ? ಅನೇವಂ ವಿತ್ ಅನ್ನೋಲ್ಲಿ ಯಾರು ಈ ರೀತಿ ಪರಮಾತ್ಮನನ್ನು ತಿಳಿದಿಲ್ಲವೋ ಅವನು ಎಂದೂ ಕೂಡ ಮಾಡುವ ಪುಣ್ಯಕರ್ಮಗಳು ಅವನಿಗೆ ಮೋಕ್ಷ ತಂದು ಕೊಡಲ್ಲ ಅಂತಿದೆ. ತದೇವ ವೀರ್ಯವತ್ತರಂ ಭವತಿ ಅಂದರೆ ಫಲಾಧಿಕ್ಯ ಹೇಳ್ತದೆ, ಅಧಿಕ ಫಲ ಅದು ಕೂಡಲ್ಲ. ಹಾಗಾಗಿ ನೀವು ವಾದ ಮಾಡುವಾಗ ಬ್ರಹ್ಮ ಸಾಕ್ಷಾತ್ಕಾರ ರಹಿತನಾದ ಉಪಾಸಕನಿಂದ ಮಾಡಲ್ಪಡುವ ಕರ್ಮಗಳೇನೆ ಅಕ್ಷಯ ಫಲ ಕೊಡ್ತದೆ ಅಂತೇನು ನೀವು ಉಪನ್ಯಾಸ ಮಾಡಿದ್ರಿ, ಅದು ಪ್ರಮಾಣಕ್ಕೆ ವಿರುದ್ಧವಾಗಿದೆ ಅಂತಂದ್ರೆ ಆಚಾರ್ಯ. ತದೇವಂ ಅದ್ಯಪಕ್ಷೆ ವಾಕ್ಯಾರ್ಥ ಅನುಪಪತ್ತೇ ಉಪಾಸಕ ಪದಸ್ಯ ಜ್ಞಾನ್ಯುಪಲಕ್ಷಕತ್ವಮೇವ ಯುಕ್ತಂ ಅಂತಂದು. ತದೇವಂ ಅಜ್ಞಪಕ್ಷೆ ಅಂತೂ ಇಷ್ಟು ಚರ್ಚೆ ಮಾಡಿದ್ರಿಂದ ಅಜ್ಞಪಕ್ಷ ಅಂದರೆ ಏನೂ ಜ್ಞಾನ ಇಲ್ಲದ ಅಜ್ಞ ಅಂಥವನು ಮಾಡುವ ಕರ್ಮ ಅಂತೇನು ವಾದ ಮಾಡಿತ್ತಲ್ಲ, ಅವ್ರ ವಿಷಯದಲ್ಲಿ ಅಂತೂ ವಾಕ್ಯಾರ್ಥ ಅನುಪಪತ್ತೇ ವಾಕ್ಯಾರ್ಥ ಮಾಡಲಿಕ್ಕೆ ಬರಲ್ಲ. ಇವು ಯಾವ ವಾಕ್ಯಗಳು ಅವ್ರಿಗೆ ಸಂಬಂಧನೇ ಬರಲ್ಲ. ಈ ವಾಕ್ಯಗಳೆಲ್ಲ ಅವ್ರಿಗೆ ವಿಷಯವೇ ಅಲ್ಲ. ಇನ್ನು ಉಪಾಸಕ ಪದ, ಹೌದು, ಇದೆಲ್ಲ ಏನಿದ್ರು ಜ್ಞಾನಿಗಳಿಗೆ ಸಂಬಂಧಪಟ್ಟ ಮಾತುಗಳು ಅಲ್ವ. ಈ ಮಾತುಗಳು ಜ್ಞಾನಿ ವಿಷಯಕ, ಅಜ್ಞಾನಿ ವಿಷಯಕ ಅಲ್ಲ. ಉಪಾಸಕ ಪದಸ್ಯ ಜ್ಞಾನ್ಯುಪಲಕ್ಷಕತ್ವಮೇವ ಯುಕ್ತ. ಹಾಗಾಗಿ ಉಪಾಸ್ತೆ ಅನ್ನೋಲ್ಲಿ ಉಪಾಸಕನನ್ನು ಇಟ್ಕೊಳ್ಳೋದಾದರೆ ಜ್ಞಾನಿಯನ್ನೇ ಇಟ್ಕೊಳ್ಬೇಕು. ಜ್ಞಾನಿ ಅಂತ ಇಟ್ಕೊಂಡ್ರೆ ಅವನು ಎಂಥ ಜ್ಞಾನಿ ಅನ್ನೋದು ವಿಮರ್ಶೆ ನಡಿಬೇಕೀಗ. ಪರೋಕ್ಷ ಜ್ಞಾನಿಯೋ ಅಪರೋಕ್ಷ ಅಜ್ಞಾನಿಯನ್ನಂತೂ ಇಟ್ಕೊಳ್ಳಿಕ್ಕೆ ಬರಲ್ಲ. ಪರೋಕ್ಷ ಜ್ಞಾನಿಯನ್ನಾದರೂ ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಕು, ಅಪರೋಕ್ಷ ಜ್ಞಾನಿಯನ್ನಾದರೂ ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಕು. ನೀವಂತಿದ್ರಿ ಪರೋಕ್ಷ ಜ್ಞಾನಿನ ಇಟ್ಕೊಳ್ರಿ ಸಾಕು, ಅಪರೋಕ್ಷ ಜ್ಞಾನಿ ಬೇಡ ಅಂತಿದ್ರಿ ಅಲ್ವಾ. ಅದಕ್ಕಂತಾರೆ ತಥಾ ಬ್ರಹ್ಮಾಭ್ಯೇತಿ ಇತಿ ಶ್ರವಣಾತ್ ಜ್ಞಾನಪದಸ್ಯ ಸಾಕ್ಷಾತ್ಕಾರವಾಚಿತ್ವಮೇವ ಯುಕ್ತಂ ಅಂತಂದ್ರು. ಅಲ್ಲೇ ವೇದವಾಕ್ಯ ಸ್ವಲ್ಪ ನೀವೇ ನೋಡ್ರಿ. ಬ್ರಹ್ಮ ಅಭ್ಯೇತಿ ಸನಾತನಂ ಅಂತ ತೋರಿಸಿದ್ದಾರೆ ಹಿಂದೆ. ಸನಾತನಂ ಬ್ರಹ್ಮ ಅಭ್ಯೇತಿ ಅನ್ನೋ ವಾಕ್ಯವನ್ನು ನೋಡಿ ಆದರೂ ಸಾಕ್ಷಾತ್ಕಾರವನ್ನೇ ಇಲ್ಲಿ ಜ್ಞಾನ ಅನ್ನೋ ಪದದಿಂದ ಹೇಳ್ತಿದ್ದಾರೆ ಅನ್ನೋದಕ್ಕೆ ಸ್ಫುಟವಾಗ್ತದೆ ಅಂತಂದ್ರು. ಸರಿಯಾಗಿ ಅರ್ಥ ಆಯ್ತಾ? ಅತಏವ ವಾಕ್ಯ ಸಾಮರ್ಥ್ಯಾದ್ ಇತ್ಯುಕ್ತಂ. ಹಿಂದೆ ಹೇಳುವಾಗ ಇತ್ಯಾದಿ ವಾಕ್ಯ ಸಾಮರ್ಥ್ಯಾತ್ ಅಂತ ಆಚಾರ ಅನುವ್ಯಾಖ್ಯಾನದಲ್ಲಿ ಅದಕ್ಕೆ ಹೇಳಿತ್ತು. ಯದ್ಯಪಿ ಪಶ್ಯನ್ನಪಿ ಇಮಂ ಆತ್ಮಾನಂ ಇತ್ಯಾದ್ಯಾಹ ಸ್ಪಷ್ಟಾರ್ಥ ಶ್ರುತಯ ಅತ್ರ ಸಂತಿ. ಆಚಾರ್ಯರು ಪಶ್ಯನ್ನಪಿ ಇಮಂ ಆತ್ಮಾನಂ ಇತ್ಯಾದಿ ಸ್ಪಷ್ಟಾರ್ಥಕವಾದ ಶ್ರುತಿಗಳೇ ಇದ್ದು, ಯದ್ಯಪಿ ಇದ್ದು, ಅವುಗಳನ್ನು ಇಲ್ಲಿ ಉದಾಹರಿಸಲಿಲ್ಲ. ಯಾಕೆ ಅಂದರೆ ಶಿಷ್ಯರಿಗೆ ಈ ಥರದ ಜಿಜ್ಞಾಸೆ ಆದಾಗಲೇ ದೃಢ ಆಗ್ತದೆ. ತಥಾಪಿ ಮೀಮಾಂಸಾರ್ಥಮೇತಾಸಾಂ ಉದಾಹರಣೆ. ಎಂಥ ಕಾರುಣ್ಯ ನೋಡ್ರಿ ಆಚಾರ್ಯರದ್ದು. ಇಂಥಿಂಥ ವಾಕ್ಯಗಳನ್ನೇ ಉದಾಹರಿಸಿ ಅಲ್ಲಿ ಪ್ರಶ್ನೆ ಬರೋ ಹಾಗೆ ಮಾಡಿಕೊಂಡು ಬಂದ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಶಿಷ್ಯರಿಗೆ ಆ ಮೀಮಾಂಸೆಯಿಂದ ವಿಷಯ ದೃಢ ಆಗ್ತದೋ ಇಲ್ಲೋ. ಅದಕ್ಕೋಸ್ಕರವಾಗಿ ಸ್ಪಷ್ಟಾರ್ಥ ಶ್ರುತಿಗಳಿದ್ದರೂ ಮೀಮಾಂಸಾಕ್ಕೋಸ್ಕರ, ಮೀಮಾಂಸಾ ಅಂದರೆ ವಿಚಾರ ವಿಮರ್ಶೆ ಚೆನ್ನಾಗಿ ನಡೀಲಿ ಅಂತನ್ನುವ ಕಳಕಳಿಯಿಂದ ಇಂಥ ವಾಕ್ಯಗಳನ್ನೇ ಆಚಾರ ಅನುವ್ಯಾಖ್ಯಾನದಲ್ಲಿ ಉದಾಹರಿಸಿದ್ದಾರೆ. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳಿ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಸರಿಯಾಗಿ ಅರ್ಥ ಆಯ್ತಾ? ಹಾಗಾಗಿ ಏನು ಸಿದ್ಧ ಆಯಿತು ಇಷ್ಟೋ ತನಕ ಅಂದರೆ ಜ್ಞಾನ ಹಾಗೂ ವಿದ್ಯಾಪದಗಳಿಗೆ, ಜ್ಞಾನ ಹಾಗೂ ವಿದ್ಯಾಪದಗಳು ಮೇಲ್ನೋಟಕ್ಕೆ ಪರೋಕ್ಷ ಜ್ಞಾನವನ್ನು ಹೇಳ್ತದೆ ಅಂತ ಅನಿಸ್ತಿದ್ರು ಅಲ್ಲಿ ಹೇಳುವ ಫಲ ಅಕ್ಷಯ ಫಲ ಆದ್ದರಿಂದ
ಆ ವಾಕ್ಯಗಳನ್ನು ಯಾವುದೇ ಕಾರಣಕ್ಕೂ ಪರೋಕ್ಷ ಜ್ಞಾನದ ಪರವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞ ಅಂತೂ ಅಲ್ಲ, ಜ್ಞಾನಿ ಅಂತನ್ನೋದು ಇಬ್ಬರಿಗೂ ಸಮ್ಮತ. ಪರೋಕ್ಷ ಜ್ಞಾನವೋ ಅಪರೋಕ್ಷ ಜ್ಞಾನವೋ ಅಂತನ್ನೋದು ಚರ್ಚೆ. ಫಲ ಹೇಳ್ತಾ ಇರೋದು ಅಕ್ಷಯ ಫಲ ಆದ್ದರಿಂದ ಪರೋಕ್ಷ ಜ್ಞಾನ ಪರವಾಗಿ ಅರ್ಥ ಮಾಡಬಾರ್ದು ಅನ್ನೋದು ಆಚಾರ್ಯರ ಅಭಿಪ್ರಾಯ. ಸರಿಯಾಗಿ ಅರ್ಥ ಆಯ್ತಾ? ಹೌದು, ಸಾಕ್ಷಾತ್ಕಾರ ಪರವಾಗಿ ಅರ್ಥ ಮಾಡಬೇಕು. ಆ ವಾಕ್ಯಗಳಲ್ಲಿ ಹೇಳಿದಂತೆ ಸಾಕ್ಷಾತ್ಕಾರ ಪಡುತ್ತ ಜ್ಞಾನಿಗಳು ಮುಂದೆ ಅಕ್ಷಯ ಫಲ ಅಂತ ಅನಿಸ್ಕೊಳ್ಳೋ ಮೋಕ್ಷವನ್ನು ಪಡೆಯುವ ಮುನ್ನ ಕರ್ಮ ಮಾಡ್ತಾರೆ. ಆ ಕರ್ಮಗಳಿಗೆ ಅವರಿಗೆ ಮೋಕ್ಷದೊಳಗೆ ಅತಿಶಯಿತ ಫಲ ಇದೆ ಅಂತ ನಾವು ತಿಳಿಲೇಬೇಕು ಅಂತದ್ದು. ಸರಿಯಾಗಿ ಅರ್ಥ ಆಯ್ತಾ? ಇಷ್ಟು ವಿಷಯ ಮುಗೀತಲ್ಲಿಗೆ. ಮುಂದಿಂದು ಮತ್ತೊಂದು ಹೇಳ್ತಾರೆ, ನಾನು ಅದ್ಯಪಕ್ಷೇಪಿ ನ ಅನುಪಪತ್ತಿ ಉಪಾಸಕೇನ ಕೃತಾನಿ ಖಲು ಅಸಂಕಲ್ಪಿತ ಫಲಾನಿ ಕರ್ಮಾಣಿ ಜ್ಞಾನ ಉಪಜನಯಂತಿ ಕರ್ಮಣಾ ಜ್ಞಾನ ಮಾತನೋತೀತಿ ಶ್ರುತೇ ಜ್ಞಾನೇನ ಮೋಕ್ಷೋ ಭವತೀತಿ ಅಜ್ಞಕೃತ ಕರ್ಮಣಾಮಪಿ ಜ್ಞಾನದ್ವಾರೇಣ ಅಕ್ಷಯ ಫಲತ್ವೋಪಪತ್ತೇ ಇತ್ಯಾಶಂಕ್ಯಾಃ ಜ್ಞಾನೇತಿ. ಪೂರ್ವಪಕ್ಷಿಗಳು ನಾನಾ ರೀತಿಯಾಗಿ ಮಾಡಿದ್ದಾರೆ. ಬಹುಶಃ ಇನ್ಯಾರಿಗೂ ಇಂಥ ಪೂರ್ವಪಕ್ಷ ಹೊಳಿಲಿಕ್ಕೂ ಸಾಧ್ಯ ಇಲ್ಲ. ಟೀಕಾಕೃತ್ಪಾದರು ಎಷ್ಟು ತರಹ ವಿಮರ್ಶೆ ಮಾಡ್ತಾರೆ ವೇದವಾಕ್ಯ ಉಪನಿಷದ್ ವಾಕ್ಯಗಳನ್ನು. ಶಿಷ್ಯರ ಮೇಲೆ ಕಳಕಳಿ ಹೇಳ್ತಾರೆ ನೋಡಿ, ಅದ್ಯ ಪಕ್ಷೇಪಿ ನಾನುಪಪತ್ತಿ ಅಂತ ಪೂರ್ವಪಕ್ಷ ಮಾಡಿಕೊಂಡ್ರು. ಅಲ್ಲ, ಇವೆಲ್ಲ ವಾಕ್ಯಗಳನ್ನು ಅಜ್ಞಾನಿ ಪರವಾಗಿ ಅರ್ಥ ಮಾಡಿಬಿಟ್ರೆ ಹೆಂಗೆ ಅಂತ. ಯಾಕೆ ಸುಮ್ಮನೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದ ಅಧಿಕಾರಿಗಳ ಬಗ್ಗೆನೇ ಹೇಳ್ತದೆ ಅಂತ ಅನ್ಬೇಕು? ಅದ್ಯ ಪಕ್ಷೇಪಿ ನಾನುಪಪತ್ತಿ ಅಂತ ಶುರು ಮಾಡಿದ್ರು. ಉಪಾಸಕೇನ ಕೃತಾನಿ ಖಲು ಅಸಂಕಲ್ಪಿತಾನಿ ಫಲಾನಿ ಅಸಂಕಲ್ಪಿತ ಫಲಾನಿ. ಉಪಾಸಕ ಮಾಡಲ್ಪಡುವಂಥ ಏನು, ಉಪಾಸಕನಿಂದ ಮಾಡಲ್ಪಡುವ ಏನು ಅಸಂಕಲ್ಪಿತ ಫಲಗಳು ಅಂತಿದ್ದ. ಅಸಂಕಲ್ಪಿತ ಫಲಕ ಕರ್ಮಗಳು ಅಂದರೆ ಫಲದ ಸಂಕಲ್ಪ ಇಲ್ಲದೇನೆ ಮಾಡಲ್ಪಡುವ ಕರ್ಮಗಳು ಜ್ಞಾನವನ್ನು ಹುಟ್ಟಿಸ್ತಾವಲ್ಲ ನೋಡಿ. ಅದಕ್ಕೆ ಪ್ರಮಾಣ ಕೊಟ್ಟರು, ಕರ್ಮಣ ಜ್ಞಾನ ಮಾತನೋತಿ ಅಂತ ಪ್ರಮಾಣ ಇದೆ ಅಲ್ಲ. ಮತ್ತೆ ಜ್ಞಾನೇನ ಮೋಕ್ಷೋ ಭವತಿ, ಕರ್ಮದಿಂದ ಜ್ಞಾನ ಪಡಿತಾನೆ, ಜ್ಞಾನದಿಂದ ಮೋಕ್ಷ ಪಡಿತಾನೆ ಅಂತ ಪ್ರಮಾಣ ಇದೆ. ಇತಿ ಅಜ್ಞಕೃತ ಕರ್ಮಣಾಮಪಿ ಜ್ಞಾನದ್ವಾರೇಣ ಅಕ್ಷಯ ಫಲತ್ವೋಪಪತ್ತೇ. ನೋಡ್ರಿ ಅವ್ರ ವಾದ, ಜ್ಞಾನದ್ವಾರ ಅಕ್ಷಯ ಫಲವನ್ನು ಅಜ್ಞ ಮಾಡಿದಂಥ ಕರ್ಮಗಳಿಗೂ ಶ್ರವಣ ಆಗ್ತಾ ಇದೆ. ಹಾಗಾಗಿ ಅಕ್ಷಯ ಫಲತ್ವ ಇದ್ದುದರಿಂದ ಈ ಎಲ್ಲ ವಾಕ್ಯಗಳನ್ನು ಅಜ್ಞ ಪರವಾಗಿಯೂ ಅರ್ಥ ಮಾಡ್ಬೋದು ಅಂತ ಅವರು ಆಶಂಕ ಮಾಡಿದರು. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಎಷ್ಟು ಸ್ವರಸ ನೋಡ್ರಿ. ಜ್ಞಾನೇತಿ ಜ್ಞಾನದ್ವಾರೇಣ ಚೇತಸ್ಯ ಹೇಳಬೇಕು ಅನುವ್ಯಾಖ್ಯಾನ. ನಾಸ್ಮತ್ ಪಕ್ಷ ಪ್ರತೀಪತ. ನೀವು ಮಧ್ಯದಲ್ಲಿ ಜ್ಞಾನವನ್ನು ದ್ವಾರ ಅಂತ ಸೇರಿಸಿ ವ್ಯಾಖ್ಯಾನ ಮಾಡೋದಾದರೆ ವಾಕ್ಯಗಳನ್ನು ನಮಗೂ ನಿಮಗೂ ಯಾವ ಥರದ ವಿರೋಧ ಇಲ್ಲ ಅಂಥೇಳಿ ಅರ್ಥ ಅಂದ್ಬಿಟ್ರು. ಜ್ಞಾನ ಬಿಟ್ಟು ಮಾತನಾಡಿದರೆ ವಿರೋಧ ಇತ್ತು. ಜ್ಞಾನದ್ವಾರೇಣ ಚೇತ್, ಅಪರೋಕ್ಷ ಜ್ಞಾನವನ್ನು ಮಧ್ಯದಲ್ಲಿ ದ್ವಾರ ಅಂತ ಇಟ್ಕೊಂಡ್ರೋ ಇಲ್ಲೋ? ದ್ವಾರ ಅಂದರೆ ಮಧ್ಯದಲ್ಲಿ ಇಟ್ಕೊಂಡ್ರೋ, ತನ್ನ ಮೂಲಕವಾಗೇ ಮೋಕ್ಷ ಅಂತ ಇಟ್ಕೊಂಡ್ರೋ ಇಲ್ಲೋ? ಹಾಗಾದರೆ ಸರಿ ಹೋಯ್ತು. ಹಾಗಾದರೆ ಮೋಕ್ಷದಲ್ಲಿ ತಾರತಮ್ಯ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟ ನಮ್ಮ ಪಕ್ಷಕ್ಕೆ ನಿಮ್ಗೆ ಯಾವ ವಿರೋಧ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಅರ್ಥ ಆಯ್ತು. ಯಾಕಂದರೆ ನಮ್ದು ಏನಿತ್ತು ಉದ್ದೇಶ, ಮುಕ್ತಿಯಲ್ಲಿಯೂ ತಾರತಮ್ಯ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟವ್ರು ನಾವು ಅಲ್ವಾ. ಅದನ್ನು ವೇದಾದಿಗಳು ಹೇಳ್ತಾ ಇದ್ದಾವೆ ಅಂತ ತೋರಿಸ್ತಾ ಇದ್ವಿ. ಪ್ರಾಸಂಗಿಕವಾಗಿ ಈ ವಿಷಯಗಳನ್ನು ಯುಕ್ತಿಯುಕ್ತವಾಗಿ ಹೇಳಲಿಕ್ಕೆ ಶುರು ಮಾಡಿದ್ವಿ. ಯುಕ್ತಿಯುಕ್ತವಾಗಿ ಹೇಳ್ತಾ ಬರುವಾಗ ಈ ಪಾಯಿಂಟ್ ಹೇಳಿದ್ವಿ, ಜ್ಞಾನಿಗಳಾದವರು ಕೂಡ ಜ್ಞಾನ ಬಂದ ಮೇಲೆ ಮಾಡುವ ಕರ್ಮದಲ್ಲಿಯೂ ತಾರತಮ್ಯ ಭಾವ ಇದ್ದದ್ರಿಂದಲೇ ಮುಕ್ತಿಯಲ್ಲೂ ತಾರತಮ್ಯ ಒಪ್ಪಬೇಕು ಅಂತ ಯುಕ್ತಿ ನಾವು ಹೇಳಿದ್ವಿ. ನೀವು ಅದನ್ನು ಪ್ರತಿರೋಧಿಸ್ಲಿಕ್ಕೆ ಶುರು ಮಾಡಿದ್ರಿ. ಆ ಪ್ರತಿರೋಧಿಸ್ಲಿಕ್ಕೆ ಶುರು ಮಾಡ್ತಾ ಇಲ್ಲಿ ತನಕ ಬಂತೀಗ ಅಲ್ವಾ. ಅವ್ರು ಪ್ರತಿರೋಧಿಸ್ತಿದ್ರು, ಅದಕ್ಕೆ ಉತ್ತರ ಕೊಡ್ತಾ ಬಂದ್ವಿ ನಾವು, ಇಲ್ಲಿ ತನಕ ಬಂತು. ಈಗ ಕೊನೆಗೆ ಬರ್ತಾ ಇರುವಾಗ ಏನು ಮಾತನಾಡಿಬಿಟ್ರಿ, ಅಂತೂ ಜ್ಞಾನದ್ವಾರ ಅಂದರೆ ಕರ್ಮ ಮಾಡಿ ಜ್ಞಾನ ಪಡೆದು ಜ್ಞಾನದ್ವಾರ ಮೋಕ್ಷವನ್ನು ಪಡಿತಾನೆ ಅಂತನ್ನೋ ನಿಮ್ಗೆ ಅಭಿಪ್ರಾಯ ಏನಿದೆ, ಇದನ್ನು ನಾವು ವಿರೋಧಿಸೋದೇ ಇಲ್ಲ ಅಂದರು.
ಈ ಮೋಕ್ಷದಲ್ಲಿ ತಾರತಮ್ಯ ಇದೆ ಅನ್ನೋ ವಿಷಯಕ್ಕೆ ಇದೇನು ನಮಗೆ ವಿರೋಧ ಅಲ್ಲ. ನೀವು ಅಲ್ಲಿಗೆ ಬಂದು ಮುಟ್ಟಿಸಿದ್ರೆ ಅಷ್ಟೇ. ನೋಡ್ರಿ ಹೇಳ್ತಾರೆ ಈಗ ಸ್ವಾರಸ್ಯ, ಟೀಕಾಕೃತ್ಪಾದರ ಮಾತು ಗಮನಿಸ್ರಿ. ಕರ್ಮಫಲಸ್ಯ ಅಕ್ಷಯತಾ ವರ್ತತೆ, ಕರ್ಮಫಲಸ್ಯ ಅಕ್ಷಯತಾ ಅನ್ನೋದನ್ನು ಇಲ್ಲಿ ಈ ವಾಕ್ಯಕ್ಕೆ ಅಡಿಷನಲ್ ಆಗಿ ಅನ್ವಯ ಮಾಡಿಕೊಳ್ಬೇಕು. ತಸ್ಯ ಅಂದರೆ ಪರಕೃತ ವ್ಯಾಖ್ಯಾನಸ್ಯ ಅಂತ ಅರ್ಥ. ತಸ್ಯ ಶಬ್ದಕ್ಕೆ ಪರಕೃತ ವ್ಯಾಖ್ಯಾನ, ಬೇರೆಯವರು ಮಾಡಿದ ವ್ಯಾಖ್ಯಾನ. ಅಸ್ಮತ್ ಪಕ್ಷ ಪ್ರತೀಪತ ಅಂತಂದರೆ ಮುಕ್ತ ತಾರತಮ್ಯ ವಿರೋಧಿತ ಅಂತ ಅರ್ಥ. ಪ್ರತ್ಯುತ ತದ ಅನುಕೂಲತೆಯೇವ, ನೀವು ಮಾತನಾಡಿದ್ದು ಹೆಂಗಿದೆ ಅಂದರೆ ಮೋಕ್ಷದೊಳಗೆ ತಾರತಮ್ಯ ಇದೆ ಅನ್ನೋದನ್ನು ಇನ್ನೂ ಸಮರ್ಥನೆ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತಂದ್ರು. ಯಾಕೆ ತೋರಿಸ್ತಾರೆ? ಮುಕ್ತವು ತಾರತಮ್ಯಂ ಅಸಹಮಾನೇನ ಖಲು ಏವಂ ಅನ್ಯಥಾ ವ್ಯಾಖ್ಯಾನಂ ಕ್ರಿಯತೆ. ಯೋಚನೆ ಮಾಡಿ, ಮುಕ್ತಿಯಲ್ಲಿ ತಾರತಮ್ಯ ಇಲ್ಲ, ತಾರತಮ್ಯ ಒಪ್ಪಬಾರ್ದು ಅಂತ ಸಹಿಸದೇ ಇರುವಂಥ ವಾದಿಗಳು ತಾನೇ ಬೇರೆ ರೀತಿ ವ್ಯಾಖ್ಯಾನ ಮಾಡೋ ಪ್ರಯತ್ನ ಮಾಡೋದು ಯಾವಾಗಲೂ ಕೂಡ. ತನ್ನ ಮುಕ್ತ ತಾರತಮ್ಯಮೇವ ಸಾಧಯತಿ. ನೀವು ಹೇಳಿದ ಪಾಯಿಂಟ್ ಇದೆಯಲ್ಲ, ಅದು ಮುಕ್ತಿಯಲ್ಲಿ ಮತ್ತಷ್ಟು ಗಟ್ಟಿಯಾಗಿ ತಾರತಮ್ಯ ಸಮರ್ಥನೆ ಮಾಡ್ತಾ ಇದೆ. ಹೇಗೆ ನೋಡಿ, ಹೇಳ್ತಾರೆ ಕರ್ಮಾಣಿ ಹಿ ಜಿಜ್ಞಾಸವೋ ವಿಚಿತ್ರಾಣಿ ಕುರುವಂತಿ. ನೋಡಿ, ಯಾವಾಗಲೂ ಅಷ್ಟೇ, ಜಿಜ್ಞಾಸುಗಳಾದವರು ಎಲ್ಲರೂ ಒಂದೇ ಥರದ ಕರ್ಮ ಮಾಡ್ತಾರೆ ಅಂತಿಲ್ಲ ಅನ್ನೋದು ಪ್ರತ್ಯಕ್ಷದಲ್ಲೇ ಗೊತ್ತಿದೆನಾ? ವಿಚಿತ್ರವಾಗೇ ಮಾಡ್ತಾರೆ ಕರ್ಮಗಳನ್ನು. ತೈಶ್ಚ ಜಾಯಮಾನೇನ ಜ್ಞಾನೇನ ವಿಚಿತ್ರೇಣ ಇವ ಭಾವ್ಯಂ. ನೋಡ್ರಿ, ಒಂದು ಸಣ್ಣ ಕಾನ್ಸೆಪ್ಟ್, ಬಹಳ ಕಷ್ಟ ಇಲ್ಲ. ಕರ್ಮಗಳು ಮಾಡುವಾಗ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಾದದ್ದೇ ಮಾಡ್ತಾರೆ ಅಂತಂದಮೇಲೆ ಅವರಿಂದ ಹುಟ್ಟುವ ಜ್ಞಾನವೂ ಕೂಡ ಅದು ವಿಚಿತ್ರವಾಗೇ ಬರ್ತದೆ ಅಂತ ಒಪ್ಪಬೇಕಾ? ಕರ್ಮ ಮತ್ತು ಮಾಡಿದ ಕರ್ಮಗಳು ವಿಚಿತ್ರವಾಗಿದ್ದರೆ ಹುಟ್ಟಿದ ಜ್ಞಾನ ವಿಚಿತ್ರ ಆಗಲ್ವೇ? ಅದು ಒಂದೇ ರೀತಿ ಬರ್ತದ? ಅನ್ಯಥಾ ಕೃತ ವಿಪ್ರಣಾಶ ಕೃತ, ನೋಡ್ರಿ ಅದನ್ನು ಹೇಳ್ತಾರೆ, ಕೃತ ಅಭ್ಯಾಗಮ ಆಪತ್ತೇಹೇ. ಏನಿದೆ ಅಲ್ಲಿ? ಕೃತ ವಿಪ್ರಣಾಶ ಕೃತಾಭ್ಯಾಗಮ ಪ್ರಸಕ್ತೇಹೇ ಅಂತಿದೆನಾ, ಆಗಮಾಪತ್ತೇಹೇ ಅಂತಿದೆನಾ? ಏನು ಬರೆದಿದ್ದಾರೆ ಅದಕ್ಕೆ? ಕೃತ ವಿಪ್ರಣಾಶ ಅಕೃತ ಅಭ್ಯಾಗಮ ಆಪತ್ತೇಹೇ ಅಂತ ಅರ್ಥ. ಹಂಗೆ ಇದೆ ತಾನೆ? ಅಲ್ಲೇನು ಬರೆದಿದ್ದಾರೆ ನೋಡ್ರಿ ಕೆಳಗಡೆ, ಏನಂತ ಬರೆದಿದ್ದಾರೆ? ಕೆಳಗಡೆ ಏನಂತ ಬರೆದಿದ್ದಾರೆ? ಕೃತ, ಹಂಗೆ ಇದೆ ತಾನೆ? ಕೃತ ವಿಪ್ರಣಾಶ ಕೃತಾಭ್ಯಾಗಮಾಪತ್ತೇಹೇ. ಅರ್ಥ ಬರೆಯುವಾಗ ಏನಂತ ಬರ್ತಿದಾರಲ್ಲಿ? ಸಿಕ್ತಾ? ಅಷ್ಟೇ ಅಭಿಪ್ರಾಯ. ಅಷ್ಟೇ, ಹೌದು. ಈಗ ವಿಚಿತ್ರ ಕರ್ಮ ಮಾಡಿದರೂ ಕೂಡ ವಿಚಿತ್ರ ಜ್ಞಾನ ಹುಟ್ಟುತ್ತದೆ ಅಂತನ್ನೋದನ್ನು ನೀವು ಒಪ್ಪಲೇಬೇಕು ಅಂತಾರೆ ಟೀಕಾಕೃತ್ಪಾದರು. ಒಂದು ವೇಳೆ ಇದನ್ನು ನೀವು ಒಪ್ಪಿಕೊಳ್ಳದೆ ಹೋದರೆ ಮಾಡಿದ ಕರ್ಮಕ್ಕೆ ಫಲ ಇಲ್ಲ, ಮಾಡದೇ ಇದ್ದದಕ್ಕೆ ಫಲ ಇದೆ, ಹಿಂಗೆಂದಾದರೂ ಆಗ್ತದ ಲೋಕದಲ್ಲಿ? ಇದು ದೊಡ್ಡ ಅವ್ಯವಸ್ಥೆ. ಹಂಗೆ ಯಾರೂ ಹೇಳಲಿಕ್ಕೆ ಬರಲ್ಲ. ಅಂದಮೇಲೆ ವಿಚಿತ್ರ ಕರ್ಮ ಮಾಡಿದ್ದಾರೆ ಅಂದಮೇಲೆ ವಿಚಿತ್ರ ಜ್ಞಾನ ಹುಟ್ಟಿದೆ ಅಂತ ಒಪ್ಪಿಕೊಳ್ಳೇಬೇಕು. ವಿಚಿತ್ರೇನ ಜ್ಞಾನೇನ ವಿಚಿತ್ರ ಏವ ಮೋಕ್ಷಾಭಾವನೀಯ. ಹಾಗಾದರೆ ಜ್ಞಾನ ವಿಚಿತ್ರವಾಗಿ ಹುಟ್ಟಿದೆ ಅಂದರೆ ಮೋಕ್ಷವು ವಿಚಿತ್ರವಾದದ್ದು ಅಂತ ಒಪ್ಪಲೇಬೇಕಾ? ನೋಡಿ ಎಷ್ಟು ಸುಲಭವಾಗಿ ಹೇಳಿದರು. ಯಾಕಂದರೆ ಪೂರ್ವೋಕ್ತ ದೇವಹೇತೋ ರೀತಿ ಯಾವಾಗಲೂ ಅಷ್ಟೇ, ಸಾಧನೆ ಮಾಡೋದು ವಿಚಿತ್ರವಾಗಿದೆ ಅಂತಂದಮೇಲೆ ಫಲ ಸಿಗೋದು ವಿಚಿತ್ರವಾಗೇ ಇರ್ತದೆ. 5 ಜನ ರೈತರು 5 ತರಹ ಬೆಳೆ ಬೆಳೀತಾ ಇದ್ದಾರೆ, 5 ಥರದ ಕೃತ್ಯಗಳನ್ನು ಮಾಡಿ ಅಂತಂದಮೇಲೆ ಅವ್ರಿಗೆ 5 ಥರದ ಫಲ ಬರ್ತದೆ ಅಂತೇಳಿ ಹೇಳಬೇಕೆ ಹೊರತು ಒಂದೇ ಥರದ ಫಲ ಬರ್ತದೆ ಅಂತ ಹೇಳಲಿಕ್ಕೆ ಬರ್ತದಾ? ಅಲ್ಲ, ಇವನ್ ಬೆಳೆದದ್ದೇ ಮೆಣಸಿನಕಾಯಿ, ಅದಕ್ಕೆ ಬೇಕಾಗುವಂತೆ ಸಾಧನೆ ಮಾಡಿದ್ದ. ಅವನು ಬೆಳೆದದ್ದು ಇನ್ಯಾವುದೋ ಬೇರೆ ಜೋಳ, ಅವನು ಬೆಳೆದದ್ದು ಗೋಧಿ, ಅದಕ್ಕೆ ಬೇಕಾದ ಬೀಜಗಳನ್ನೇ ಬಿತ್ತಿದ್ದ. ಹಾಗಾದರೆ ಅವನು ಮಾಡುವಾಗಲೇ ವಿಚಿತ್ರ ಕರ್ಮ ಮಾಡಿದಾನೆ ಅಂದರೆ ಬರುವಾಗ ಫಲವೂ ವಿಚಿತ್ರವಾದದ್ದೇ ಬರಬೇಕಲ್ವೇ? ಅದನ್ನು ಹೇಳ್ತಾ ಇದ್ದಾರೆ.
ವಿಚಿತ್ರವಾದದ್ದನ್ನು ಮಾಡಿದರೆ ವಿಚಿತ್ರವಾದದ್ದೇ ಫಲ ಬರಬೇಕು. ವಿಚಿತ್ರೇಣ ಜ್ಞಾನೇನ ವಿಚಿತ್ರೈವ ಮೋಕ್ಷೋ ಭಾವನೀಯ ಪೂರ್ವೋಕ್ತ ದೇವಹೇತೋರಿತಿ ಭಾವ ಅಂತಂದ್ರೆ ಅದಕ್ಕೇನು ಹಿಂದೆ ಊಹೆ ಕಾರಣ ಹೇಳಿ ತದೇವಂ ಸ್ವಮತ ವಿರೋಧಿ ಪರಾನುಕೂಲಂ ಅನ್ಯಥಾ ವ್ಯಾಖ್ಯಾನಂ ನ ಕಾರ್ಯಮೇವ. ಅದಕ್ಕೆ ಟೀಕಾಕೃತ್ಪಾದರು ಎಚ್ಚರಿಸ್ತಾರೆ, ವಾದ ಮಾಡುವಾಗ ನಿಮಗೆ ವಿರುದ್ಧವಾದದ್ದನ್ನು ಇನ್ನೂ ಬೇರೆಯವರಿಗೆ ಅನುಕೂಲವಾಗೋ ಹಂಗೆ ಮಾಡಿಕೊಡೋ ವ್ಯಾಖ್ಯಾನ ಮಾಡಬಾರ್ದು ಯಾವಾಗಲೂ. ಅಲ್ರಿ, ನಿಮಗೆ ವಿರುದ್ಧವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಯ್ತು ನೀವು ಮಾತನಾಡ್ತಾ ಇರೋದೀಗ. ತಥಾಚ ಅಸ್ಮದ್ವ್ಯಾಖ್ಯಾನೇ ಸ್ಥಿತೆ ಪ್ರಕೃತಂ ಯುಕ್ತಂ. ಟೀಕಾಕೃತ್ಪಾದರು ಮುಕ್ತಾಯ ಮಾಡ್ತಾ ಹೇಳ್ತಾರೆ, ಅಂತೂ ನಾವು ಮಾಡಿದಂಥ ವ್ಯಾಖ್ಯಾನ ಏನು ಯಾವ ರೀತಿ ತೋರಿಸ್ಕೊಟ್ವಿ ವಾಕ್ಯಗಳು ಅವೆಲ್ಲ ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೇಳುವಂಥ ಮಾತು. ಸಾಕ್ಷಾತ್ಕಾರದ ನಂತರದಲ್ಲಿಯೂ ಕರ್ಮವನ್ನು ಮಾಡ್ತಾರೆ, ನಂತರದಲ್ಲಿ ಮಾಡಿದ ಕರ್ಮಕ್ಕೆ ಮುಕ್ತಿಯಲ್ಲಿಯೂ ಕೂಡ ಫಲದಲ್ಲಿ ಅತಿಶಯ ಇದೆ, ಫಲದಲ್ಲಿ ಅತಿಶಯ ಇದೆ, ಅಧಿಕ ಫಲ ಇದೆ ಅಂತ ವ್ಯಾಖ್ಯಾನ ಏನು ಮಾಡಿಕೊಟ್ಟಿದ್ದೇವೆ ಹಾಗೆ ಮಾಡಿದರೆ ಯೋಗ್ಯವಾಗ್ತದೆ ಹೊರತು ಬೇರೆ ಅಜ್ಞಪರವಾಗಿ ಮಾಡ್ತೇನೆ, ಪರೋಕ್ಷ ಜ್ಞಾನಿಗಳ ಪರವಾಗಿ ಮಾಡ್ತೇನೆ ಅನ್ನೋ ವ್ಯಾಖ್ಯಾನ ಸಮಂಜಸ ಅಲ್ಲ ಅಂತಾಯ್ತು. ಹಾಗಾಗಿ ಬ್ರಹ್ಮ ಸಾಕ್ಷಾತ್ಕಾರ ನಂತರದಲ್ಲಿಯೂ ಅವಶ್ಯವಾಗಿ ಕರ್ಮ ಮಾಡ್ತಾರೆ. ಮಾಡಿದ ಕರ್ಮಗಳಲ್ಲಿಯೂ ತಾರತಮ್ಯ ಇರ್ತದೆ, ತಾರತಮ್ಯ ಫಲದಲ್ಲಿಯೂ ಕೂಡ ಬರಲಿಕ್ಕೆ ಅವಕಾಶ ಇದೆ. ಅವಾಗ ಫಲದಲ್ಲಿಯೂ ತಾರತಮ್ಯ ಬಂದೇ ಬರ್ತದೆ ಅಂತಂದ್ರು. ಇಷ್ಟು ಸರಿಯಾಗಿ ಕೇಳಿಸ್ತದಲ್ಲ, ಫಲದಲ್ಲಿಯೂ ತಾರತಮ್ಯ ಬಂದೇ ಬರ್ತದೆ ಅಂತ. ಸರಿ, ಇಷ್ಟು ಅದಕ್ಕೆ ಜ್ಞಾನದ್ವಾರೇಣ ಚೇತಸ್ಯ ನಾಸ್ಮತ್ ಪಕ್ಷ ಪ್ರತೀಪತ ಅನ್ನೋದ್ರದ್ದು ಇಷ್ಟು ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯಾಖ್ಯಾನ ಮಾಡ್ತಾರೆ ಟೀಕಾಕೃತ್ಪಾದರು. ಇದು ಇಷ್ಟು ಅಸ್ತುವಾ ಅನ್ಯಥಾ ವ್ಯಾಖ್ಯಾನಂ ಯುಕ್ತಂ ತತಶ್ಚ ಏತೇಷಾಂ ವಾಕ್ಯಾನಾಂ ಪ್ರಕೃತ ಸಾಧಕತ್ವಂ ಏವಮಪಿ ಜ್ಞಾನೋತ್ತರಕರ್ಮಣಃ ಮೋಕ್ಷಾಂತರ್ಗತ ಫಲಹೇತುತಾಯಾಃ ಪ್ರಮಾಣಾಂತರೇಣ ಸಿದ್ಧೇಃ ಮುಕ್ತತಾರತಮ್ಯಂ ನ ಹಾತುಂ ಶಕ್ಯಂ ಇತ್ಯಭ್ಯುಪಗಮವಾದೇನ ಆಹ ಜ್ಞಾನೋತ್ತಮಸ್ಯ ಇತಿ ಅಂತಂತಾರೆ. ಬಹಳ ಅದ್ಭುತವಾದ ವಿಷಯ ನೋಡಿ ಇದು. ಅಸ್ತುವಾ ಅನ್ಯಥಾ ವ್ಯಾಖ್ಯಾನಂ ಯುಕ್ತಂ, ಆಯಿತು ಅನ್ಯಥಾ ವ್ಯಾಖ್ಯಾನ ಯುಕ್ತ ಅಂತನ್ನೋದು ಸರಿ ಇರಲಿ. ತತಶ್ಚ ತೇಷಾಂ ವಾಕ್ಯಾನಾಂ ಪ್ರಕೃತ ಅಸಾಧಕತ್ವ, ಸರಿ ಆ ವಾಕ್ಯಗಳೆಲ್ಲವೂ ಅಜ್ಞಾನಿ ಪರವಾಗಿ ನೀವು ಇಟ್ಕೊಳ್ಳೋದಾದರೆ ಇಟ್ಕೊಳ್ರಿ. ಪ್ರಕೃತ ಈ ವಾಕ್ಯಗಳೆಲ್ಲವೂ ಪ್ರಕೃತಕ್ಕೆ ಅಸಾಧಕ ಅಂತ ಮಾತನಾಡೋದಾದರೆ ಮಾತಾಡ್ರಿ. ಇನ್ನೊಂದು ರೀತಿಯಿಂದ ಹೇಳ್ತೀನಿ, ಏವಮಪಿ ಇಷ್ಟು ಹೇಳಿದರೂ ಆಚಾರ್ಯ ಮತ್ತೊಂದು ರೀತಿ ಸಮರ್ಥನೆ ಮಾಡ್ತಾರೆ. ಏನು, ಜ್ಞಾನೋತ್ತರ ಕರ್ಮಗಳು ಅಂತೇನು ನಡೀತಾವಲ್ಲ, ಇದು ಬಹಳ ಮುಖ್ಯ ಪಾಯಿಂಟು. ಬ್ರಹ್ಮ ಸಾಕ್ಷಾತ್ಕಾರ ಆದ ನಂತರ ಕರ್ಮಗಳು ಅಂತೇನು ನಡೀತಾವೆ ಅವುಗಳಿಗೆ ಮೋಕ್ಷಾಂತರ್ಗತ ಫಲಹೇತುತ್ವವನ್ನು ಒಪ್ಪಲೇಬೇಕು. ಯಾಕಂದರೆ ಮೋಕ್ಷದೊಳಗೆ ಆನಂದ ಏನಿದೆ ಅದು ಬ್ರಹ್ಮ ಸಾಕ್ಷಾತ್ಕಾರ ನಂತರದಲ್ಲೇನಾದರೂ ಪುನಃ ಕರ್ಮ ಮಾಡಿದ್ದಾರೆ ಅಂತಾದರೆ ಮೋಕ್ಷದೊಳಗೆ ಬರುವ ಆನಂದದೊಳಗೆ ಅವ್ರಿಗೆ ಇನ್ಕ್ರೀಸ್ ಆಗಲೇಬೇಕಂಥದ್ದು. ಮೋಕ್ಷದೊಳಗೆ ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡೋದು ಅಂದರೆ ಬೋನಸ್ ಪಾಯಿಂಟ್ ಅಂತ ಇಟ್ಕೊಳ್ಬೋದು ಬೇಕಂದರೆ. ಈ ಎಕ್ಸ್ಟ್ರಾ ಬೋನಸ್ LICಯಲ್ಲಿ ಎಕ್ಸ್ಟ್ರಾ ಬೋನಸ್ ಅಂತ ಹೇಳ್ತಿರ್ತಾರಲ್ಲ, LICಯಲ್ಲಿ ಅಂದರೆ ಮ್ಯಾಚುರಿಟಿ ಆದಮೇಲೂ ಸ್ವಲ್ಪ ದಿವಸ ಏನಾದರೂ ಹಣ ಅಲ್ಲೇ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾ ಕೊಡೋಣ ಇಲ್ರಿ ಅಂತ ಅಂತಿರ್ತಾರಲ್ಲ, ಹಂಗಿದ್ದಂಗೆ ಪ್ರಕೃತದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೂ ಕೂಡ ಆತನಿಂದ ಪುನಃ ಕರ್ಮ ನಡೆದಿದೆ ಅಂತಂದರೆ ಆ ಕರ್ಮಕ್ಕೆ ಜ್ಞಾನೋತ್ತರ ಕರ್ಮ ಅಂತ ಕರೀತಾರೆ. ಆ ಜ್ಞಾನೋತ್ತರ ಕರ್ಮಕ್ಕೆ ಮುಕ್ತಿಯಲ್ಲಿಯೂ ಕೂಡ ಫಲ ಕೊಡೋದಕ್ಕೆ ಅದು ಕಾರಣ ಆಗಿರ್ತದೆ. ಇದನ್ನು ಬೇರೆ ಪ್ರಮಾಣದಿಂದ ಸಿದ್ಧ ಆಗಿದೆ. ಪ್ರಮಾಣಾಂತರೇಣ ಸಿದ್ಧೇ, ಬೇರೆ ಪ್ರಮಾಣದಿಂದ ಸಿದ್ಧ ಆದದ್ರಿಂದ ಮುಕ್ತಿಯಲ್ಲಿ ತಾರತಮ್ಯವನ್ನು ಏನು ಮಾಡಿದರೂ ಕೂಡ ನೀವು ನಿರಾಸ ಮಾಡಲಿಕ್ಕೆ, ಆಕ್ಷೇಪ ಮಾಡಲಿಕ್ಕೆ, ಅದನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಮುಕ್ತಿಯಲ್ಲಿ ತಾರತಮ್ಯ ಒಪ್ಪಲೇಬೇಕಾಗ್ತದೆ. ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನ ಒಂದು ವಾಕ್ಯವನ್ನು ಆಡ್ತಾರೆ ಆಚಾರ್ಯ. ಇತಿ ಅಭ್ಯುಪಗಮವಾದೇನಾಹ ಜ್ಞಾನೋತ್ತರಸ್ಯ ಇತಿ. ಏನಂತ, ಜ್ಞಾನೋತ್ತರಸ್ಯೈವಮಪಿ ಹೇಳಿ. ಹ್ಯಕ್ಷಯತ್ವಂ ಅಂತ ಅರ್ಥ.
ಏನು ಸರಸ ಇದೆ ನೋಡಿ ಇದು ಆಚಾರ್ಯ ಟೀಕಾರಾಯರ ಮಾತು. ನಚ ಅನ್ಯತ ಕರ್ಮಣಃ ಅಕ್ಷಯತ್ವಂ ಅಕ್ಷಯ ಮೋಕ್ಷ ಅನುಪ್ರವೇಶಿತ್ವಂ ಸಿದ್ಧ್ಯತಿ. ಜ್ಞಾನ ಉತ್ತರದಲ್ಲಿ ಅಂದರೆ ಜ್ಞಾನಾನಂತರದಲ್ಲಿ ಮಾಡುವಂಥ ಕರ್ಮ ಅದು ಮೋಕ್ಷದೊಳಗೂ ಕೂಡ ಅತಿಶಯ ಫಲ ಕೊಡ್ತದೆ ಅನ್ನೋದು ಸಿದ್ಧ ಆಗೇ ಆಗ್ತದೆ. ಕಥಂ ಹೇಗಾಗ್ತದೆ? ಇತ್ಯತಃ ನಚೇತಿ ನಚಾನ್ಯಥಾ ಹೇಳಿ. ಜ್ಞಾನ ಬಂದಿದೆ ಈಗ ಬ್ರಹ್ಮ ಸಾಕ್ಷಾತ್ಕಾರ ಆಗಿಬಿಟ್ಟಿದೆ, ಇನ್ನೂ ಅವರಿಗೆ ಮೋಕ್ಷ ಆಗಿಲ್ಲ, ಅವರು ಇನ್ನೂ ಕರ್ಮ ಮಾಡ್ತಾನೆ ಇದ್ದಾರೆ ಅಂತನ್ಲಿಕ್ಕೆ ಪ್ರಮಾಣ ಇದೆ. ಹಾಗಾದ್ರೆ ಆ ಕರ್ಮಕ್ಕೆ ಬೇರೆ ಏನು ಫಲ ಹೇಳಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಆಚಾರ್ಯ. ಬೇರೆ ಫಲ ಅಂತೂ ಇಲ್ಲ ಅದಕ್ಕೆ. ನೋಡ್ರಿ, ಅದಕ್ಕೆ ಅಂತಾರೆ ಪ್ರಕಾರಾಂತರಾಭಾವಾತ್ ಅಂತ. ನಚಾನ್ಯಥ ಅಂದರೆ ಪ್ರಕಾರಾಂತರಾಭಾವಾತ್ ಅಂತ ಅರ್ಥ. ಅಂದ್ರೆ ಏನು? ಪರಿಶೇಷ ಪ್ರಮಾಣಾದಿತಿ ಯಾವತ್ತು. ನೋಡಿ, ಏತೇನ ಅಂದ್ರೆ ಏನು ಅಭಿಪ್ರಾಯ ಹೇಳ್ದಂಗಾಯ್ತು? ಬ್ರಹ್ಮ ಸಾಕ್ಷಾತ್ಕಾರ ಆಗಿಬಿಡ್ತು, ಇನ್ನೂ ಮೋಕ್ಷ ಅವರಿಗೆ ಆಗಿಲ್ಲ, ಆದರೆ ಅವರು ಮಾತ್ರ ಇನ್ನೂ ತಮ್ಮನ್ನು ತಾವು ಶುಭ ಕರ್ಮ ಮಾಡೋದರಲ್ಲಿ ಅಶುಭ ಪರಿತ್ಯಾಗದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಂದಮೇಲೆ ಅದಕ್ಕೆ ಏನು ಫಲ ಹೇಳಬೇಕು ಅಂತ ಕೇಳ್ತಾರೆ. ಫಲ ಹೇಳಬೇಕಲ್ವಾ? ನಾನು ಅವಾಗ ಇದಕ್ಕೊಂದು ಉದಾಹರಣೆ ಕೊಟ್ಟಿರ್ತೀನಿ. ಈಗ ರಿಟೈರ್ಡ್ ಆಗಿದ್ದಾರೆ, ಆದರೂ ನೀವು 4 ದಿವಸ ಬರ್ರಿ ಕೆಲಸಕ್ಕೆ, ಒಂದು 2-3 ತಿಂಗಳು ಮಾಡಿ ಹೋಗ್ರಿ ಅಂತ ಅಂತಾರೆ ಆಫೀಸ್ನಲ್ಲಿ. ಅವ್ರು ಆಫೀಸಿಗೆ ಬಂದು ದಿನ ಕೂಡ್ತಿರ್ತಾರೆ, ಚೂರೋ ಚಾರೋ ಕೆಲಸ ಮಾಡ್ದಂಗೆ ಮಾಡ್ತಿರ್ತಾರೆ, ಮಾಡೋರಿಗೆ ಇಷ್ಟು ಗೈಡೆನ್ಸ್ ಹೇಳ್ಕೊಡ್ತಿರ್ತಾರೆ. ಅವ್ರಿಗೆ ಫಲ ಕೊಡ್ತಾರೋ ಇಲ್ಲೋ? ಬೋನಸ್ ಕೊಡದೇನೆ ಕಳಿಸಿದ್ರೆ ಮರ್ಯಾದೆ ಇರ್ತದ ಆಫೀಸಿಗೆ? ನೋಡಿ, ಲೌಕಿಕದಲ್ಲೇ ಇಷ್ಟು ಹಣೆ ಬಾರದ ಅಂದ್ರೆ ಇನ್ನು ದೇವರು ಸುಮ್ಮನೆ ಬಿಡ್ತಾನ? ಅದು ಸಾಕ್ಷಾತ್ ಶ್ರೀಹರಿ ಪರಿಪೂರ್ಣನಾದ ನಾರಾಯಣ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೂ ಕೂಡ ಈತ ಶುಭ ಕರ್ಮವನ್ನ ಮಾಡಿದಾನೆ, ಅಶುಭ ಕರ್ಮವನ್ನು ಮಾಡೋದು ಬಿಟ್ಟಿದ್ದಾನೆ, ಅಶುಭ ಪರಿತ್ಯಾಗ, ಶುಭ ಮಾಡಿದ್ದಾನೆ. ಅಂದಮೇಲೆ ನಾನು ಇವನಿಗೆ ಮೋಕ್ಷದೊಳಗೆ ಅತಿ ಹೆಚ್ಚಿನ ಆನಂದವನ್ನು ಕೊಡ್ತೇನೆ ಅಂತ ಕೊಡಲೇಬೇಕು. ಇದು ಪರಿಶೇಷ ಅಂತಂದ್ರೆ ಇದು. ಬೇರೆ ಯಾವ ಥರದ ಫಲ ಹೇಳಿ ಸ್ವರ್ಗ ಕೊಡ್ತಾನೆ ಅಲ್ಲಿಗೆ ಬರಲ್ಲ, ಆವಾಗ ಸ್ವರ್ಗ ಫಲ ಆಗಲ್ಲ. ಆವಾಗ ಬ್ರಹ್ಮ ಸಾಕ್ಷಾತ್ಕಾರ ನಂತರದಲ್ಲಿ ಮಾಡಿದ ಕರ್ಮಕ್ಕೆ ಸ್ವರ್ಗ ಫಲ ಅನ್ನೋದು ಸರಿಯಲ್ಲ, ಸ್ವರ್ಗ ಇಲ್ವೇ ಇಲ್ಲ ಅವರಿಗೆ. ಅದಕ್ಕೆ ಆಗ ಫಲ ಅದಕ್ಕೆ ಪ್ರಕಾರಾಂತರಾಭಾವ. ಎಷ್ಟು ಯೋಚನೆ ಮಾಡಿದ್ದಾರೆ ನೋಡಿ ಆಚಾರ್ಯ. ಏತೇನ ಜ್ಞಾನೋತ್ತರಸ್ಯ ಕರ್ಮಣಃ ಸಾಫಲ್ಯೇಪಿ ತಸ್ಯ ಫಲಸ್ಯ ಮೋಕ್ಷಾನುಪ್ರವೇಶಿತಾಯಾಮ್ ಪ್ರಮಾಣಾಭಾವಾತ್ ನ ಮೋಕ್ಷ ತಾರತಮ್ಯ ಸಿದ್ಧಿ ಇತ್ಯಪಿ ಪ್ರತ್ಯುಕ್ತಂ. ಅಂತೂ ಇಂತೂ ಮೋಕ್ಷದಲ್ಲಿಯೂ ಕೂಡ ಆನಂದ ಅತಿಶಯವನ್ನು ಜ್ಞಾನೋತ್ತರದಲ್ಲಿ ಮಾಡಿದ ಕರ್ಮದಿಂದ ಪಡಿತಾರೆ ಅಂತನ್ನೋದು ಇಷ್ಟೋ ತನಕ ಸಿದ್ಧ ಆಯ್ತಲ್ಲ. ಆ ಜ್ಞಾನೋತ್ತರ ಕರ್ಮ ಅದು ತರತಮ ಭಾವವೊಂದಿಗೆ ನಡೀತದೆ, ಅದು ತಾರತಮ್ಯನೇ ನಡೀತದೆ. ಹೇಳಿದ್ದೆ ಹಿಂದೆ, ಬ್ರಹ್ಮನಷ್ಟು ಶಿವ ಮಾಡಲ್ಲ, ಶಿವನಷ್ಟು ಇಂದ್ರ ಮಾಡಲ್ಲ. ಅಂದಮೇಲೆ ಮೋಕ್ಷದೊಳಗೂ ತಾರತಮ್ಯ ಇದೆ ಅಂತ ಅನ್ನೋದು ಸಿದ್ಧ ಆಗೇ ಆಗ್ತದೆ. ಕೆಲವರು ಏನು ವಾದ ಮಾಡ್ತಾರೆ ಅಂದರೆ, ಜ್ಞಾನಾನಂತರದಲ್ಲಿ ಮಾಡುವಂತಹ ಕರ್ಮ ಮೋಕ್ಷದೊಳಗೆ ಯಾವ ಥರದ ಕೆಲಸನೇ ಮಾಡಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅದು ತಪ್ಪು. ಮೋಕ್ಷದೊಳಗೂ ಕೂಡ ಅದಕ್ಕೆ ಪ್ರವೇಶ ಇದ್ದೇ ಇದೆ. ಜ್ಞಾನಾನಂತರದಲ್ಲಿ ಮಾಡುವ ಕರ್ಮಗಳಿಗೂ ಮೋಕ್ಷಾನುಪ್ರವೇಶಿತ ಅನ್ನೋದು ಇದ್ದೇ ಇದೆ. ಕೆಲವರು ಹಂಗೆ ಹೇಳಿದ್ರು, ಜ್ಞಾನಾನಂತರದಲ್ಲಿ ಮಾಡುವ ಕರ್ಮಗಳಿಗೆ ಮೋಕ್ಷದಲ್ಲಿ ಪ್ರವೇಶನೇ ಇಲ್ಲ, ಆದ್ದರಿಂದ ಮೋಕ್ಷದಲ್ಲಿ ತಾರತಮ್ಯ ಸಿದ್ಧ ಆಗಲಿಲ್ಲ ಅಂತ ಅವರು ವಾದ ಮಾಡ್ತಾರೆ ಬೇರೆ ದಾರ್ಶನಿಕರು. ಅದು ತಪ್ಪು ಅಂತ ಸಿದ್ಧ ಆಯಿತು. ಜ್ಞಾನಾನಂತರದಲ್ಲಿಯೂ ಕರ್ಮ ನಡೀತದೆ, ನಡೆದ ಕರ್ಮಕ್ಕೆ ಮೋಕ್ಷದಲ್ಲಿ ಆನಂದ ಅತಿಶಯ ಬಿಟ್ಟು ಬೇರೆ ಫಲ ಹೇಳಲಿಕ್ಕೆ ಬರಲ್ಲ. ಅಂದಮೇಲೆ ಮೋಕ್ಷ ತಾರತಮ್ಯ ಸಿದ್ಧಿ ಆಗ್ತದೆ. ಸರಿಯಾಗಿ ಅರ್ಥ ಆಯ್ತಾ? ಇಷ್ಟು ವಿಷಯ. ಉಳಿದದ್ದನ್ನು ಮತ್ತೆ ನಾಳೆ ಮಾಡೋಣ. ಪರಿಶೇಷಮೇವ ದರ್ಶಯತಿ ಅನ್ನೋದು ನಾಳೆ ಮಾಡ್ತೀವಿ. ಇದೇ ಸಮಯನೇ ಇರಲಿ.